षोडशी भुवनेश्वरी धूमावती त्वं बगला भैरवी छिन्नमस्तका त्वम् अन्नपूर्णा वाग्देवी त्वं देवी कमलालया सर्वशक्तिस्वरूपा त्वं सर्वदेवमयी तनुः सर्वदेवदेवी स्वरूपिण्यै श्री शारदा देव्यै नमः। ಶ್ರೀಮಾತೆಯವರು 1911ನೇ ಇಸವಿಯಲ್ಲಿ ಬೆಂಗಳೂರಿನ ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿದ್ದರು. ಮಾರ್ಚ್ 24ರಿಂದ 27ರವರೆಗೆ ಒಟ್ಟು 4 ದಿನ ಆಶ್ರಮದಲ್ಲಿ ನೆಲೆಸಿದ್ದರು. ಶ್ರೀಮಾತೆಯವರು ಬೆಂಗಳೂರಿನಲ್ಲಿದ್ದಾಗ ಪುರಾಣ ಪ್ರಸಿದ್ಧ ಗವಿ ಗಂಗಾಧರೇಶ್ವರನ ದರ್ಶನ ಪಡೆಯಲು ಹೋಗಿದ್ದರು. ವರಾಭಯ ಮುದ್ರೆಯಲ್ಲಿ ಶ್ರೀಮಾತೆ ನಿಂತು ಭಕ್ತರನ್ನು ಹರಸಿದರು. ಶ್ರೀಮಾತೆಯವರ ದರ್ಶನದಿಂದ ನೂರಾರು ಭಕ್ತರ ಹೃದಯವು ದಿವ್ಯ ಶಾಂತಿಯನ್ನು ಅನುಭವಿಸಿತು. ಆದಿಮೂಲಂ ಎಂಬ ಹರಿಜನ ಹುಡುಗ ಶ್ರೀಮಾತೆಯ ಕೃಪಾಕಟಾಕ್ಷದಿಂದ ಧನ್ಯನಾದ. ಶ್ರೀಮಾತೆ ಕುಳಿತು ಧ್ಯಾನಗೈದ ಬಂಡೆ ಇಂದು ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ಭಕ್ತರು ಶ್ರೀಮಾತೆಯವರಿಗೆ ವಿವಿಧ ಉಡುಗೊರೆಗಳನ್ನು ಅರ್ಪಿಸಿದರು. ಭಕ್ತರ ಕೋರಿಕೆಯ ಮೇರೆಗೆ ಶ್ರೀಮಾತೆಯವರ ಪಾದಮುದ್ರೆಯನ್ನು ತೆಗೆದುಕೊಳ್ಳಲಾಯಿತು. ಹೀಗೆ 100 ವರ್ಷಗಳ ಹಿಂದೆ ಶ್ರೀಮಾತೆಯವರು ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಡೆದ ಹಲವಾರು ಘಟನೆಗಳನ್ನು ಬೆಂಗಳೂರಿನ ರಾಮಕೃಷ್ಣ ಮಠವು ಒಂದು ಕಿರುಚಿತ್ರವಾಗಿ ಪ್ರಕಟಿಸಿದೆ.